ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿರೋ MTR ಸಾಂಬಾರಿನ ರೆಸಿಪಿ ಹೋಟೆಲ್ ಶೈಲಿಯಲ್ಲಿ ಮಾಡೋದು ತುಂಬಾನೇ ಸುಲಭ. ಅತ್ಯಂತ ಕಡಿಮೆ ಪದಾರ್ಥಗಳನ್ನ ಉಪಯೋಗ ಮಾಡಿರೋ ಅಂತ ರೆಸಿಪಿ. ಮೊದಲನೇ ಸ್ಟೆಪ್ ಅಲ್ಲಿ ಸುಮಾರು 1 ರಿಂದ 1.5 ಲೀಟರ್ ನೀರನ್ನ ಕಾಯಿಕಿಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕಾದಿದೆ. ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ, ಒಂದು ದೊಡ್ಡ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿರೋದು, ಇದು ನುಗ್ಗೆಕಾಯಿ, 2 ಮೀಡಿಯಂ ಸೈಜ್ ನುಗ್ಗೆಕಾಯಿನ ಉಪಯೋಗ ಮಾಡಿದ್ದೆ. ನುಗ್ಗೆಕಾಯಿಗೆ ಬದಲಾಗಿ ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಉಪಯೋಗ ಮಾಡ್ಬೋದು. ಸ್ವಲ್ಪ ಅರಿಶಿನ, ಮೀಡಿಯಂ ಫ್ಲೇಮ್ನಲ್ಲಿ ಅಥವಾ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಅಷ್ಟರಲ್ಲಿ ಮತ್ತೊಂದು ಸ್ಟೆಪ್ ಇದೆ. ಸ್ವಲ್ಪ ಮಸಾಲೆನ ರುಬ್ಬಾಕ್ತಾ ಇದ್ದೀನಿ. ಕೇವಲ 3 ಪದಾರ್ಥಗಳು. ಇದು ಕಾಯಿ ತುರಿ, ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೆ. ಇದು MTR ಸಾಂಬಾರ್ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು, ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು. ಇದು ಬ್ಯಾಡಗಿ ಅಚ್ಕಾರದ ಪುಡಿ 2 ಚಮಚದಷ್ಟು, 2 ಟೇಬಲ್ ಸ್ಪೂನ್ ಅಷ್ಟು. ಇದರಲ್ಲಿ ಖಾರ ಜಾಸ್ತಿ ಇರಲ್ಲ. ಇದನ್ನ ಹಾಕೊಳ್ಳೋದ್ರಿಂದ ಸಾಂಬಾರ್ಗೆ ಒಂದು ಒಳ್ಳೆ ಬಣ್ಣ ಬರುತ್ತೆ. ಅರ್ಧ ಕಪ್ ಅಷ್ಟು ನೀರು. ಇಷ್ಟೇ ಪದಾರ್ಥಗಳು ಸಾಕು. ಇದಕ್ಕಿಂತಲೂ ಬೇರೆ ಕಡಲೆಬೇಳೆ, ಧನಿಯಾ ಅದೆಲ್ಲ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಅದೆಲ್ಲ ಸಾಂಬಾರ್ ಪುಡಿಲಿ ಹಾಕಿರ್ತಾರೆ, ಅಷ್ಟೇ ಸಾಕಾಗುತ್ತೆ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಬ್ಯಾಡಗಿ ಅಚ್ಕಾರದ ಪುಡಿ ಹಾಕೊಂಡಿರೋದ್ರಿಂದ ಒಂದು ಒಳ್ಳೆ ಬಣ್ಣ ಬಂದಿದೆ. ನುಗ್ಗೆಕಾಯಿನ ಕೂಡ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೆ. ಇಷ್ಟೇ ಸಾಕಾಗುತ್ತೆ. ಮಸಾಲೆ ರುಬ್ಕೊಂಡಿದ್ನಲ್ಲ ಅದು. ಅದೇ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ನುಣ್ಣಗೆ ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆ, ಸುಮಾರು ಒಂದು 100 ಗ್ರಾಮ್ಸ್ ಅಷ್ಟು ತೊಗರಿಬೇಳೆನ ಉಪಯೋಗ ಮಾಡಿದ್ದೆ. ಹೇಳಿರೋ ಅಳತೆಯಲ್ಲಿ ಮಾಡಿಕೊಂಡ್ರೆ 4 ರಿಂದ 5 ಜನಕ್ಕೆ ಒಂದೊತ್ತಿಗೆ ಈ ಸಾಂಬಾರ್ ಸಾಕಾಗುತ್ತೆ. ಇಡ್ಲಿ, ದೋಸೆ, ವಡೆ ಜೊತೆಗೆ ಈ ಸಾಂಬಾರ್ ಒಳ್ಳೆ ಕಾಂಬಿನೇಷನ್. ತುಂಬ ಜಾಸ್ತಿ ಗಟ್ಟಿ ಇದೆ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿನ ನೋಡಿ. ಸ್ಟಾರ್ಟಿಂಗಲ್ಲೇ ತುಂಬ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ತಣ್ಣಗಾದ್ಮೇಲೆ ಮತ್ತಷ್ಟು ಗಟ್ಟಿ ಬರುತ್ತೆ. ಇಡ್ಲಿ, ದೋಸೆ, ವಡೆಗೆಲ್ಲ ತುಂಬ ಜಾಸ್ತಿ ಗಟ್ಟಿಯಾಗಿದ್ರೆ ಚೆನ್ನಾಗಿರಲ್ಲ. ಇದು ಹುಣಸೆ ರಸ, ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಉಪಯೋಗ ಮಾಡಿದ್ದೆ. 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ. ಸ್ವಲ್ಪ ಬೆಲ್ಲ ಹಾಕೊಳ್ಳೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಪದಾರ್ಥಗಳನ್ನ ಹಾಕೊಂಡಿದ್ದಾಗಿದೆ. ಚೆನ್ನಾಗಿ ಕುದಿಸ್ಕೋಬೇಕು. ಸಣ್ಣೂರಲ್ಲಿ ಇಟ್ಕೊಂಡು ಸುಮಾರು ಒಂದು 10 ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಆಮೇಲೆ ಪದೇ ಪದೇ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಸೀದೋಗುತ್ತೆ. ಈಗ ರುಚಿಕರವಾಗಿರೋ MTR ಸಾಂಬಾರ್ ರೆಡಿಯಾಗಿದೆ. ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ, ಹೊಂದ್ಕೊಂಡಿದೆ. ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಇದಕ್ಕಿಂತಲೂ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿರೋದಿಲ್ಲ. ಫೈನಲ್ ಸ್ಟೆಪ್ಪು, ಇದಕ್ಕೆ ಒಗ್ಗರಣೆನ ಹಾಕೋಬೇಕು. ಸಣ್ಣದಾಗಿರೋದು ಬಾಣಲೆ ಇಟ್ಕೊಂಡಿದ್ದೀನಿ. 2 ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಸಾಸಿವೆ ಚಿಟಪಟ ಅಂದ ನಂತರ ಸ್ವಲ್ಪ ಹಿಂಗು. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಕೊಂಡ್ಮೇಲೆ ಮತ್ತೊಮ್ಮೆ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಬಿಸಿ ಇಡ್ಲಿ, ಉದ್ದಿನೋಡೆ, ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಕಡಿಮೆ ಪದಾರ್ಥಗಳು, ಮಾಡೋದು ಕೂಡ ತುಂಬಾ ಸುಲಭ. ಇದನ್ನು ಬ್ಯಾಚುಲರ್ ಫ್ರೆಂಡ್ಲಿ ರೆಸಿಪಿ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.